ನ್ಯೂಸ್5ಗೆ ಸ್ವಾಗತ. ರೈತರ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಕಬಿನಿ ಕಚೇರಿ ಮುಂಭಾಗ ನಡೆಯುತ್ತಿರುವ ಪ್ರತಿಭಟನೆ ಇಂದು ಸಹ ಮುಂದುವರೆದಿದ್ದು 15ನೇ ದಿನಕ್ಕೆ ಕಾಲಿಟ್ಟಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಕಬಿನಿ ಕಚೇರಿ ಮುಂಭಾಗದಲ್ಲಿ ತಾಲೂಕು ಗುಂಡಾಲ್ ಜಲಾಶಯ ಸ್ಥಿರ ಅಚ್ಚುಕಟ್ಟು ವ್ಯಾಪ್ತಿಯ ರೈತರ ಹಿತರಕ್ಷಣಾ ಸಂಘದ ವತಿಯಿಂದ ಪ್ರತಿಭಟನೆ ನಡೀತಾ ಇದ್ದು, ಗುಂಡಾಲ್ ಅಚ್ಚುಕಟ್ಟು ಪ್ರದೇಶದಲ್ಲಿನ ಕಾಲುವೆಗಳನ್ನು ಅಧಿಕಾರಿಗಳು ಶೀಘ್ರವೇ ದುರಸ್ತಿಪಡಿಸಿ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರನ್ನು ಒದಗಿಸಬೇಕು, ಒತ್ತುವರಿಯನ್ನು ತೆರವುಗೊಳಿಸಬೇಕು. ಕೊಳ್ಳೇಗಾಲ, ಮಧುವನಹಳ್ಳಿ, ನರೀಪುರ, ಸರಗೂರುಪಾಳ್ಯ, ಹಂಪಾಪುರ ಗ್ರಾಮಗಳ ಸಮೀಪ ಇರುವ ಕಾಲುವೆಗಳ ಶುಚಿತ್ವಕ್ಕೆ ಆದ್ಯತೆ ನೀಡಬೇಕು ಅಂತ ಆಗ್ರಹಿಸಿದರು. ಈ ವೇಳೆ ರೈತರ ಹಿತರಕ್ಷಣಾ ಸಂಘದ ಅಧ್ಯಕ್ಷ ದಶರಥ, ಕಾರ್ಯದರ್ಶಿ ರಾಮಕೃಷ್ಣ, ಮಲ್ಲರಾಜು, ವೀರಭದ್ರಸ್ವಾಮಿ, ನರಸಿಂಹ, ಹೆತ್ತಲದೊಡ್ಡಿ ನಾಗರಾಜು, ಬಸವರಾಜ್ ಸೇರಿ ಹಲವರು ಹಾಜರಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಅಧಿಕಾರಿಗಳು, ದೊಡ್ಡ ಅಧಿಕಾರಿಗಳಿಗೂ ನಾನು ರೈತರ ಪರವಾಗಿ ನಿಮ್ಮನ್ನ ಒಂದು ಮನವಿ ಮಾಡ್ತಾ ಇದ್ದೀನಿ. ಇಷ್ಟು ದಿನ 15 ದಿನ ಹೋರಾಟ ನಡೀತಾ ಇದೆ. ನಾವು ಕೇಳ್ತಾ ಇರೋದು ಏನಂದರೆ, ನಮ್ಮ ಹಕ್ಕಿಗಳಿಗಾಗಿ ಹೋರಾಟ ಮಾಡ್ತಾ ಇರೋದು. ಕಾಲುವೆಗಳು ಖಂಡಿತ ಎಲ್ಲಿ ಕ್ಲೀನಾಗಿದೆ ಅಂತ ಅಧಿಕಾರಿಗಳು ತೋರಿಸ್ಲಿ ಬಂದು. ಕರೆಕ್ಟಾದಂಥ ನೀರು ಸಮರ್ಪಕವಾಗಿ ಸರಬರಾಜಾಗೋಕ್ಕೂ ಕಾಲುವೆಗಳು ಸರಿ ಇಲ್ಲ. ಅಥವಾ ಮುಂದಿನ ದಿನಗಳಲ್ಲಿ ಮಳೆ ಏನಾದ್ರು ಹೆಚ್ಚಾದ್ರೂ ರೈತರುಗಳು ಮಾಡಿದಂಥ ಫಸಲುಗಳಿಗೆ ಆ ನೀರೆಲ್ಲ ಗದ್ದೆಗಳಿಗೆ ಬಿದ್ದು ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ನಾವು ಮೇಲಧಿಕಾರಿಗಳನ್ನ ಕೇಳ್ತಾ ಇರೋದು ಏನಂದರೆ, ಇವಾಗ ನೀರು ಕೊಳ್ಳೇಗಾಲದ ಭಾಗ ಆಗ್ಬೋದು, ನಮ್ಮ ಗುಂಡಲ್ಲಿಂದ ಶುರು ಆಯಿತು ಅಂದರೆ ಮಧುನಹಳ್ಳಿ, ಪಾಳ್ಯ, ದನಿಗೆರೆ, ಸರಗೂರು, ನರೀಪುರ, ಕೊಳ್ಳೇಗಾಲ ಪಟ್ಟಣ, ನಂತರ ಹಂಪಾಪುರದ ಕೆರೆ ತನಕನೂ ಕಾಲುವೆಗಳು ಖಂಡಿತ ಕ್ಲೀನಾಗಿಲ್ಲ. ನೀವು ಅದನ್ನು ತೋರಿಸ್ತೀರಾ ಅಂದರೆ ನಾವು ತೋರ್ಸೋಕ್ಕೆ ರೆಡಿಯಾಗಿದ್ದೀವಿ. ನಾವು ಅಧಿಕಾರಿಗಳು ನಾವು ಮಾಡಿದ್ದೀವಿ ಅನ್ನೋ ಅಧಿಕಾರಿ ಇತ್ತು ಅಂದರೆ ದಯಮಾಡಿ ನಮ್ಮ ಜೊತೆ ಬನ್ನಿ. ನಾವು ಅವರು ಜಂಟಿಯಾಗಿ ನೋಡೋಣ. ಮಾಡಿತ್ತು ಅಂದರೆ ನಾವು ಅವ್ರ ಹತ್ರ ಕ್ಷಮೆ ಕೇಳ್ತೀವಿ. ಮಾಡಿಲ್ಲ ಅಂದರೆ ಅವ್ರನ್ನ ಕೂಡಲೇ ನೀವು ಸಸ್ಪೆಂಡ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಬೇಕಾಗುತ್ತೆ. ದಯಮಾಡಿ ಕಾಲುವೆಗಳನ್ನ ಕ್ಲೀನ್ ಮಾಡಿ ಅಂತ ನಾವು ಈ ಪ್ರತಿಭಟನೆ ಮುಖಾಂತರ, ಈ 15ನೇ ದಿನ ಪ್ರತಿಭಟನೆ ಮುಖಾಂತರ ನಾವು ಕೇಳ್ತಾ ಇದ್ದೀವಿ. ನೀರು ಸರಬರಾಜು ರೈತರುಗಳಿಗೆ ಕರೆಕ್ಟಾಗಿ ಆಗಬೇಕು. ಒತ್ತುವರಿಗಳು ಎಲ್ಲೆಲ್ಲಿ ಯಾವ್ಯಾವುದು ಒತ್ತುವರಿ ಮಾಡಿದಾರೋ ಅದನ್ನೆಲ್ಲ ತೆರವುಗೊಳಿಸಬೇಕು. ಮೇಲಧಿಕಾರಿಗಳು ಬರಬೇಕು, ಇದಕ್ಕೆ ಉತ್ತರ ಕೊಡಬೇಕು. ಅವತ್ತು ರೈತರಿಗೆ ಅವರು ನ್ಯಾಯ ಕೊಟ್ಟಂಗೆ ಅಲ್ಲಿ ಬರೋ ತನಕ ಈ ಪ್ರತಿಭಟನೆ ಮುಂದುವರಿಯುತ್ತದೆ.